ವೇದಿಕೆಯ ಮೇಲೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಸೋದರ ಸನ್ಯಾಸಿಗಳಿಗೆ ಪ್ರಣಾಮಗಳನ್ನು ಗೈದು, ಮಾನ್ಯ ಶ್ರೀ ಡಿ.ಆರ್. ಪಾಟೀಲ್ರೇ, ನೆರೆದಿರುವ ಎಲ್ಲ ಭಕ್ತ ವೃಂದವೇ, ಮುಂದಿರುವ ಸವಾಲು ಏನು ಅಂತಂದರೆ, ಸಾಧ್ಯವಾದಷ್ಟು ಬೇಗ, ಸಾಧ್ಯವಾದಷ್ಟು ಪರಿಣಾಮಕಾರಿ ರೀತಿಯಲ್ಲಿ ದಿವ್ಯತ್ರಯರ ಸಂದೇಶಗಳನ್ನು ನಾಡಿನ ಮೂಲೆ ಮೂಲೆಗೂ ಒಯ್ಯುವುದು. ಈ ನಿಟ್ಟಿನಲ್ಲೇ ನಾವು ಹೆಚ್ಚು ಗಮನ ಹರಿಸಬೇಕಾದ್ದು ಪ್ರಸ್ತುತ ಮುಖ್ಯ ಕರ್ತವ್ಯ ಅಂತ ಭಾವಿಸ್ತೇನೆ. ಅಲ್ಲಲ್ಲಿ ವಿವೇಕಾನಂದ ಚಿಂತನ ಕೇಂದ್ರ, ವಿವೇಕಾನಂದ ವಿಚಾರ ವೇದಿಕೆ, ಇಲ್ಲಿ ಪ್ರಿನ್ಸಿಪಾಲ್ರು ಇದ್ದರೆ ನಿಮ್ಮ ಕಾಲೇಜುಗಳಲ್ಲಿ ದಯವಿಟ್ಟು ವಿವೇಕಾನಂದ ಸ್ಟಡಿ ಸರ್ಕಲ್, ಹೈಸ್ಕೂಲ್ ಟೀಚರ್ಸ್ ಇದ್ದರೆ, ಹೆಡ್ ಮಾಸ್ಟರ್ಸ್ ಇದ್ದರೆ, ನಿಮ್ಮ ಸಂಸ್ಥೆಗಳಲ್ಲಿ ವಿವೇಕಾನಂದ ಅಧ್ಯಯನ ಕೇಂದ್ರ, ಶಕ್ತಿ ಕೇಂದ್ರ, ವಿವೇಕಾನಂದ ಶಕ್ತಿ ಕೇಂದ್ರ, ಇನ್ನು ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳೇನಾದರೂ ಇದ್ದರೆ, ಸ್ವಾಮಿ ಯತೀಶ್ವರಾನಂದಜಿ ಹೇಳ್ತಾ ಇದ್ದ ಹಾಗೆ, ನಿಮ್ಮ ಮಕ್ಕಳಲ್ಲಿ ಒಂದು ಮಗುವನ್ನು ವಿವೇಕಾನಂದರ ಕೆಲಸಕ್ಕೆ ಮುಡಿಪಾಗಿಡಿ. ಇರೋದೇ ಒಂದು ಮಗು ಸ್ವಾಮೀಜಿ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಜಾಸ್ತಿ ಮಾಡಿಕೊಳ್ಳಿ. ಆ ಕಾಲದಲ್ಲಿ 3 ಮಕ್ಕಳಿರಬೇಕು ಅಂತ ಹೇಳ್ತಾ ಇತ್ತು ಸರ್ಕಾರ, 3 ಮಕ್ಕಳಿರಬೇಕು ಅಂತ ಹೇಳ್ತಿತ್ತು ಯತೀಶ್ವರಾನಂದಜಿ ಇದ್ದ ಕಾಲದಲ್ಲಿ. ಯತೀಶ್ವರಾನಂದಜಿ ಹೇಳೋರು, ಆಗ್ತಾನೆ ಚೈನಾ ಮತ್ತು ಇಂಡಿಯಾ ಯುದ್ಧ ನಡೆದು ಯುದ್ಧದಲ್ಲಿ ಭಾರತ ಸೋತು ಹೋಗಿತ್ತು. ಭಾರತಕ್ಕೆ ಬಹಳ ನೋವು ಉಂಟಾಗಿತ್ತು, ಇಡೀ ದೇಶಕ್ಕೆ ಒಂದು ರೀತಿ ಅವಮಾನ, ನೋವು. ಆವಾಗ ಯತೀಶ್ವರಾನಂದಜಿ ಹೇಳಿದ್ದು, ಒಂದು ಕೆಲಸ, ಒಂದು ಮಗುವನ್ನು ಸ್ವಾಮೀಜಿಗೆ ಕೊಡಿ, ಇನ್ನೊಂದು ಮಗುವನ್ನು ಇಂಡಿಯಾ ದೇಶದ ಮಿಲಿಟ್ರಿಗೆ ಕೊಡಿ, ಇನ್ನೊಂದು ಮಗುವನ್ನು ನೀವೇ ಇಟ್ಕೊಳ್ಳಿ. ಗಂಭೀರವಾಗಿ ತಾಯಂದಿರು ಯೋಚನೆ ಮಾಡಬೇಕು. 3 ದಿನ ಸಮ್ಮೇಳನ ನಡೆಯುತ್ತೆ, ಆನಂದ ಪಡ್ತೀವಿ. ನಮ್ಮ ಪಾಲಿನ ಕರ್ತವ್ಯ ಏನು? ನಮಗೊಂದು ಕರ್ತವ್ಯ ಇಲ್ವಾ? ಬರೀ ಆನಂದ ಪಟ್ಕೊಂಡ್ರೆ ಸಾಕ? ಈ ಆನಂದ ನಿರಂತರ ಸ್ರೋತವಾಗಿ ನಿರಂತರ ನಡಿಬೇಕು, ನಾಡಿನ ಎಲ್ಲ ಕಡೆಗೂ ಹರಿಯೋದು ಬೇಡವೇ? ರಾಮಕೃಷ್ಣ ವಿವೇಕಾನಂದರ ಚಿಂತನೆಗಳನ್ನು ಕೇಳ್ತಾ ಇದ್ದರೆ, ಆ ಚಿಂತನೆಗಳ ಸುತ್ತ ಇರೋ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದರೆ ಮನಸ್ಸು ಎಷ್ಟು ಆನಂದ ಪಡುತ್ತೆ ಅನ್ನೋ ಅನುಭವ ನಿಮಗಾಗಿದೆ. ಪ್ರತಿ ಸಲ ಈ 3 ದಿನ ಆನಂದದ ಸಂತೆಯಲ್ಲಿ ನೀವೆಲ್ಲ ಮಿಂದು ಧನ್ಯತಾ ಭಾವವನ್ನು ಹೊತ್ಕೊಂಡೇ ಮನೆಗೆ ಹೋಗ್ತೀರಿ. ನಿಮ್ಮ ಕೊಡುಗೆ ಏನು? ತಾಯಂದಿರಿಗೆ ಇದೊಂದು ಕರ್ತವ್ಯ ಇದೆ. ಯಾಕೆಂದರೆ ಮುಂದಿನ ನಾಗರಿಕತೆಗಳನ್ನು ನೀವೇ ಕಟ್ಟೋದು. ಇದು ಯುಗ ಧರ್ಮ. ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ, ದಿ ಫ್ಯೂಚರ್ ಸಿವಿಲೈಸೇಷನ್ಸ್ ವಿಲ್ ಬಿ ಬಿಲ್ಟ್ ಅಪ್ ಬೈ ವಿಮೆನ್. ರಾಮಕೃಷ್ಣರ ಒಂದೊಂದು ಚಹರೆ, ಒಂದೊಂದು ಚಟುವಟಿಕೆ ಅದ್ಭುತವಾದ ಅರ್ಥವನ್ನು ಹೊಂದಿದೆ ಅಂತ ನೆನ್ನೆನೋ ಮೊನ್ನೆನೋ ನನ್ನ ಉಪನ್ಯಾಸದಲ್ಲಿ ನಾನು ಹೇಳಿದೆ. ಅವರು ಸ್ತ್ರೀ ದೇವತೆಯನ್ನು ಪೂಜೆ ಮಾಡಿದ್ದು, ರಾಮಕೃಷ್ಣರ ಲೀಲೆಗೆ ವೇದಿಕೆಯನ್ನು ಕಟ್ಟಿಕೊಟ್ಟಿದ್ದು ಒಬ್ಬಳು ಸ್ತ್ರೀ, ರಾಣಿ ರಾಸಮಣಿ. ಅವಳೇ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದು ರಾಮಕೃಷ್ಣರಿಗೆ. ಯಾವತ್ತು ಭವತಾರಿಣಿ ದೇವಸ್ಥಾನದ ಗುದ್ಲಿ ಪೂಜೆ ಆಯಿತೋ ಅದರ ಸೆಂಟನರಿ ಇಯರ್ನಲ್ಲೇ ಇಂಡಿಯಾಗೆ ಸ್ವಾತಂತ್ರ್ಯ ಬಂದಿದ್ದು. ನೋಡಿ ಹೇಗಿದೆ ಸಂಬಂಧಗಳು. ಯಾವತ್ತು ಗುದ್ಲಿ ಪೂಜೆ ಆಯಿತೋ ಅದರ ಸಿಲ್ವರ್ ಜೂಬ್ಲಿ ಇಯರ್ಗೆ ರಾಮಕೃಷ್ಣರ ತಪಸ್ಸು ಮುಗಿದಿದ್ದು. ಷೋಡಶಿ ಪೂಜೆ ನಡೆದಿದ್ದು 1872, ಗುದ್ಲಿ ಪೂಜೆ ನಡೆದಿದ್ದು ಭವತಾರಿಣಿ ಆಶ್ರಮಕ್ಕೆ 1847. ನೋಡ್ತಾ ಬನ್ನಿ
ರಾಮಕೃಷ್ಣ ಮೂವ್ಮೆಂಟ್ ಮತ್ತು ಇಂಡಿಯಾ ದೇಶದ ಅಭ್ಯುದಯ ಹೇಗೆ ಸಂಬಂಧಗಳನ್ನು ಹೊಂದಿದೆ. ಮುಂದುವರೆದು ಹೇಳ್ತಾರೆ ವಿವೇಕಾನಂದರು, ಶ್ರೀರಾಮಕೃಷ್ಣರು ತಪಸ್ಸು ಮಾಡಿದ್ದು ಮಾತೃಭಾವದಲ್ಲಿ, ಅಲ್ಲೂ ಸ್ತ್ರೀನೇ ಬಂದ್ಲು. ರಾಮಕೃಷ್ಣರ ಗುರು ಸ್ತ್ರೀ, ಭೈರವಿ ಬ್ರಾಹ್ಮಣಿ. ಅವರ ಮೊದಲ ಶಿಷ್ಯೆ ಶಾರದಾ ಮಾತೆ. ತಮ್ಮ ತಪಸ್ಸನ್ನೆಲ್ಲ ಸಮರ್ಪಣೆ ಮಾಡಿದ್ದು ಶಾರದಾ ಮಾತೆಗೆ. ಬೇಲೂರು ಮಠ ಇರೋದು ಶಾರದಾ ಮಾತೆಯ ಹೆಸರಲ್ಲಿ. ವಿವೇಕಾನಂದರಿಗೆ ತಮ್ಮ ಕಾರ್ಯಯೋಜನೆಯ ಸ್ಪಷ್ಟ ಚಿತ್ರ ಸಿಕ್ಕಿದ್ದು ಕನ್ಯಾಕುಮಾರಿಯ ಬಂಡೆ ಮೇಲೆ. ಅವಳು ಸ್ತ್ರೀ ದೇವತೆ. ಮುಂದಿನ ನಾಗರಿಕತೆಗಳನ್ನು ಕಟ್ಟುವರು ಸ್ತ್ರೀಯರು. ಅದರಲ್ಲೂ ಸ್ವಲ್ಪ ಚೆನ್ನಾಗಿ ಹೇಳಬೇಕು ಅಂದರೆ ಭಾರತೀಯ ಸ್ತ್ರೀ. ಇದೆಲ್ಲ ಯೋಚನೆ ಮಾಡಬೇಕು. ತಾಯಿ ಭಾರತೀಯ ನಾರಿ, ಅವಳು ರತ್ನಗರ್ಭ. ಗಿರೀಶ್ ಚಂದ್ರ ಘೋಷ್ ಭುವನೇಶ್ವರಿ ದೇವಿಯನ್ನು ಕರೆದಿದ್ದು, ಅಮ್ಮ ನಿನ್ನದು ರತ್ನಗರ್ಭ, ನಿನ್ನ ಗರ್ಭದಲ್ಲಿ ರತ್ನಗಳೇ ಹುಟ್ಟಿದರು. 3 ಗಂಡು ಮಕ್ಕಳು ಭುವನೇಶ್ವರಿ ದೇವಿಗೆ, 5 ಹೆಣ್ಣು ಮಕ್ಕಳಾದ ಮೇಲೆ ಗಂಡು ಮಕ್ಕಳು, ಮಧ್ಯೆ ಒಂಚೂರು ಹೆಣ್ಮಕ್ಳು ಆದರು. ಕಿರಣ್ಮಾಲಾ ನರೇಂದ್ರನ ತಂಗಿ, ಪಾಪ ಹೋಗಿಬಿಡ್ತಾಳೆ ಸಣ್ಣ ವಯಸ್ಸಿನಲ್ಲೇ. ನರೇಂದ್ರನಷ್ಟೇ ಪ್ರತಿಭಾವಂತಳಾಗಿದ್ದವಳು. 3 ಗಂಡು ಮಕ್ಕಳು ಯೋಗಿಗಳಾದರು ನೋಡಿ. ಹಿರಿಯಕ್ಕಂಚಾಳಿ ಮನೆ ಮಂದಿಗೆ, ಹಿರಿಯಣ್ಣಂಚಾಳಿ ಮನೆ ಮಂದಿಗೆ. ದೊಡ್ಡಣ್ಣ ನರೇಂದ್ರ ಯಾವ ದಾರಿ ಹಿಡಿದ, ಮಹೇಂದ್ರನಾಥ್ ದತ್ತ, ಭೂಪೇಂದ್ರನಾಥ್ ದತ್ತ 3 ಬ್ರಹ್ಮಚಾರಿಗಳೇ. ನಿವೇದಿತೆಯ ತಾಯಿ ಗರ್ಭದಲ್ಲಿದ್ದಾಗ ಹೆರಿಗೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಆವಾಗ ನಿವೇದಿತೆಯ ತಂದೆ ಪಾದ್ರಿ, ಅವನು ಜೀಸಸ್ಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಹೆರಿಗೆ ಸುಸೂತ್ರವಾಗಿ ನಡೆದರೆ ಹುಟ್ಟೋ ಮಗುವನ್ನು ನಿನ್ನ ಸೇವೆಗೆ ಸಮರ್ಪಣೆ ಮಾಡ್ತೇನೆ ಜೀಸಸ್. ನಿವೇದಿತ ದೊಡ್ಡವಳಾಗಿ, ಹೆರಿಗೆ ಸುಸೂತ್ರವಾಗಿ ನಿವೇದಿತ ಹುಟ್ಟಿ ದೊಡ್ಡವಳಾಗಿ ವಿವೇಕಾನಂದರ ಕಾರ್ಯಕ್ಕೆ ನಾನು ಇಂಡಿಯಾಗೆ ಹೋಗ್ತೀನಿ ಅಂದರೆ ಅವರಮ್ಮ ಹೃತ್ಪೂರ್ವಕವಾಗಿ ಹರಿಸ್ತಾಳೆ, ನೀನು ಹೊಟ್ಟೆಯಲ್ಲಿದ್ದಾಗಲೇ ಹರಕೆ ಹೊತ್ತಿದ್ದೆ, ನಿನಗೆ ಕರೆ ಬಂದಿದೆ, ಹೋಗು. ಇಂಥ ತಾಯಂದಿರು ಬೇಕು ನಮಗೆ ಇವತ್ತು. ಇಂಥ ತಾಯಂದಿರು ಬೇಕು. ಮನೆಯಲ್ಲಿ ಎಷ್ಟು ಬಡತನವಿದ್ರೂ ಕೂಡ ನನ್ನ ತಾಯಿ ನನ್ನನ್ನು ಬಿಟ್ಕೊಟ್ಲು. ನರೇಂದ್ರ ಮುಂದೆ ವಿವೇಕಾನಂದರು ಹೇಳ್ತಾರೆ, ಒಂದು ಹೊತ್ತಿಗೆ ಊಟಕ್ಕೆ ಗತಿ ಇಲ್ಲದೆ ಇದ್ದ ಕಾಲದಲ್ಲೂ ಕೂಡ ನನ್ನ ತಾಯಿಗೆ, ಅಮ್ಮ ನಾನು ರಾಮಕೃಷ್ಣರ ಚಿಂತನೆ ಲೋಕಾದ್ಯಂತ ಪ್ರಚಾರ ಮಾಡಬೇಕಾಗಿದೆ, ಇಲ್ಲಿ ನೋಡಿದ್ರೆ ಸಂಸಾರದಲ್ಲಿ ಇಷ್ಟು ಕಷ್ಟ ಇದೆ, ಇದನ್ನು ಬಿಟ್ಟು ಹೋಗಲಾರೆ, ಇದನ್ನು ನೋಡಿಕೊಂಡು ಬಿಟ್ಟು ಹೋಗಲಾರೆ, ಇರಲುವಾರೆ ಅಂತ ಯಾವತ್ತೂ ಹೇಳಿರಬೇಕು ನರೇಂದ್ರ. ಭುವನೇಶ್ವರಿ ದೇವಿ ಹೇಳ್ತಾಳೆ, ಹೋಗು, ಗುರುವಿನ ಕೆಲಸನೇ ಮಾಡು, ಎಲ್ಲ ಕಡೆ ಪ್ರಚಾರ ಮಾಡು. ಇದನ್ನು ನರೇಂದ್ರನ ಅಜ್ಜಿ ರಘುಮಣಿ ದೇವಿ ಕೂಡ ಕೇಳಿಸ್ಕೊಂಡಿದ್ಲು. ವಿವೇಕಾನಂದರು ಅಮೆರಿಕೆಯಿಂದ ಬಂದ ಮೇಲೆ ರಘುಮಣಿ ದೇವಿ ಹೇಳ್ತಾಳೆ ವಿವೇಕಾನಂದರಿಗೆ, ನಿನ್ನ ಗುರುವಿನ ಉಪದೇಶಗಳ ಪ್ರಚಾರ ಎಲ್ಲ ಆಯಿತು, ಇನ್ಮೇಲೆ ನೀನು ಮದುವೆ ಮಾಡ್ಕೊಳ್ಬೋದು ತಾನೆ? ನಗುತ್ತಾರೆ ವಿವೇಕಾನಂದರು. ಚಿಂತನೆ ಮಾಡಿ ದಯವಿಟ್ಟು ಈ ಕಾರ್ಯಕ್ಕೆ. ನಿಸ್ತಾರಿಣಿ ದೇವಿ, ಆ ಮಹಾತಾಯಿ, ತಾನು ಮಗುವಿನ ಗರ್ಭಧರಿಸಿದ್ದಾಗ ರಾಮಕೃಷ್ಣರ ಮೇಲಿನ ಪ್ರೀತಿಯಿಂದ ಅವತ್ತೇ ಅಂದ್ಕೊಂಡಿದ್ಲು, ಹುಟ್ಟುವ ಮಗುವನ್ನು ರಾಮಕೃಷ್ಣರಿಗೆ ಕೊಟ್ಟು ಬಿಡ್ತೇನೆ. ಇವರೆಲ್ಲ ಮಹಾತಾಯಂದಿರು ಇವತ್ತು ನಮಗೆ ಆದರ್ಶ. ನಿಸ್ತಾರಿಣಿ ದೇವಿ ಸಾಮಾನ್ಯಳಲ್ಲ, ಜಗನ್ಮಾತೆಯ ಒಂದು ಅಂಶ. ರಾಮಕೃಷ್ಣರಿಗೆ ಕೈಯಾರೆ ತಿನ್ನಿಸಿದವಳು. ಮಗುವಿನ ಹಾಗೆ ರಾಮಕೃಷ್ಣ ಬಾಯಿ ತೆರೆದು ಅವಳ ಬಾಯಿಂದ, ಅವಳ ಕೈಯಿಂದ ತುತ್ತು ಸ್ವೀಕರಿಸಿದವರು. ಯಾರಂದರೆ ಅವರು ರಾಮಕೃಷ್ಣರಿಗೆ ಊಟ ತರೋದಕ್ಕಾಗಲ್ಲ, ತಿನ್ನಿಸೋದು ದೂರದ ಮಾತು. ಆದರೆ ನಿಸ್ತಾರಿಣಿ ದೇವಿ ಕೈ ತಗೊಂಡು ರಾಮಕೃಷ್ಣ ಬಾಯಿನಲ್ಲಿಟ್ಲು. ರಾಮಕೃಷ್ಣ ಬಾಯಿ ತೆಗೆದರೆ, ಕೃಷ್ಣ ಬಾಯಿ ತೆರೆದಾಗ ಯಶೋದೆ ಗಾಬರಿಗೊಂಡಂತೆ ರಾಮಕೃಷ್ಣ ಬಾಯಿ ತೆಗೆದರೆ ನಿಸ್ತಾರಿಣಿ ದೇವಿ ಗಾಬರಿಗೊಳ್ತಾಳೆ. ಒಳಗಡೆ ಹಾವು ಬಂದಿರುತ್ತೆ, ಗಾಬರಿ ಆಗ್ತಾಳೆ. ಒಂದು ನಿಮಿಷಕ್ಕೆ ಏನಿದು ಹಾವು? ಅದು ಹಾಗೆ ಕುಂಡಿಲಿನಿ ಯೋಗದಲ್ಲಿ ಊಟ ಮಾಡೋದು ಹಾಗೆ, ಹೆದರಬೇಡ ಅಂತಾರೆ ರಾಮಕೃಷ್ಣರು. ನಾನು ಊಟ ಮಾಡೋದು ಕುಂಡಿಲಿನಿ ಯೋಗದಿಂದ. ಈ ನಿಸ್ತಾರಿಣಿ ಯೋಚನೆ ಮಾಡಿದ್ಲು, ಹುಟ್ಟುವ ಮಗುವನ್ನು ಅವರು ಕೊಡ್ತೇನೆ. ಅದು ರಾಮಕೃಷ್ಣ ಹೇಳಿರಲಿಲ್ಲ, ಅವಳು ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರ.
ಮಗು ಹುಟ್ಟಿತು, ಹಸಿ ಬಾಣಂತಿನೇ ಗಂಡನನ್ನು ಕರ್ಕೊಂಡು ದಕ್ಷಿಣೇಶ್ವರಕ್ಕೆ ಬಂದ್ಬಿಟ್ಲು. ಹೆಗಲ ಮೇಲೆ ಮಗುವನ್ನು ಇಟ್ಕೊಂಡಿದ್ದಾಳೆ, ಬಿಸಿಲು ಅಂಥೇಳಿ ಬಟ್ಟೆ ಹೊತ್ಕೊಂಡಿದ್ದಾಳೆ. ರಾಮಕೃಷ್ಣ ನೋಡಿದ್ರೆ ಭಾವ ಸಮಾಧಿಯಲ್ಲಿದ್ದರು. ಸ್ವಲ್ಪ ತೆರೆದ ಅರ್ಧಂಬರ್ಧ ತೆರೆದ ಕಣ್ಣಿನಲ್ಲಿ, ಅರ್ಧಂಬರ್ಧ ಪ್ರಜ್ಞೆಯಲ್ಲಿ, ಏನು ತಂದಿದ್ದೀಯ ನನಗೆ ಅಂತ ಕೇಳಿದ್ರು. ನೋಡಿ ಇದನ್ನೇ ತಂದಿದ್ದೀನಿ ಅಂತ ಮಗುವನ್ನು ಅವರ ಪಾದಗಳ ಮೇಲೆ ಇಟ್ಲು. ರಾಮಕೃಷ್ಣ ಅದ ಮಗುವನ್ನು ಹಾಗೆ ನೋಡಿ ಹೇಳ್ತಾರೆ, ಸದ್ಯಕ್ಕೆ ನೀನೇ ಇಟ್ಕೋ, ಸಕಾಲದಲ್ಲಿ ತಗೊಳ್ತೀನಿ. ಮುಂದೆ ಆ ಹುಡುಗ ಸ್ವಾಮಿ ಬ್ರಹ್ಮಾನಂದರ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಸೇರಿ ಸ್ವಾಮಿ ಅಂಬಿಕಾನಂದ ಅಂತ ಹೆಸರು ಹೊತ್ತು ರಾಮಕೃಷ್ಣ ಮಿಷನ್ನ ಸನ್ಯಾಸಿಯಾದರು. ಇಂಥ ತಾಯಂದಿರು ಹುಟ್ಟಬೇಕಾಗಿದೆ, ಬ್ರಹ್ಮಚಾರಿಗಳು ಬೇಕಿದೆ, ಸನ್ಯಾಸಿಗಳು ಬೇಕಿದೆ. ಎಲ್ಲಿಂದ ಬರಬೇಕು ಅವರು? ಪುರುಷೋತ್ತಮಾನಂದಜಿ ಬರೀತಾರೆ, ಸದ್ಗೃಹಸ್ಥರ ಮನೆಗಳಿಂದಲೇ. ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ದೇಶ ಕಟ್ಟುವ ಮಹಾತ್ಮರು, ಮಹಾನ್ ಕವಿಗಳು, ದಾರ್ಶನಿಕರು, ಸಂತರು, ವಿದ್ಯಾವಂತರು, ಜ್ಞಾನಿಗಳು ಇವರೆಲ್ಲರೂ ಬರೋದು ಸದ್ಗೃಹಸ್ಥರ ಮನೆಗಳಿಂದ. ಸದ್ಗೃಹಸ್ಥರನ್ನು ನಿರ್ಮಾಣ ಮಾಡುವವರು ತಾಯಿಯಾದವಳೆ, ಭಾರತೀಯ ನಾರಿಯೇ. ನ ಗೃಹಂ ಗೃಹಮಿತ್ಯಾಹೋ ಗೃಹಿಣಿ ಗೃಹ ಮುಚ್ಚತೆ. ಇಟ್ಟಿಗೆ ಗಾರೆಯಿಂದ ಮನೆ ಕಟ್ಟಲ್ಲ, ಗೃಹಿಣಿಯಿಂದ ಮನೆ ಕಟ್ಟಲ್ಪಡುವುದು. ಗೃಹಿಣಿ ಗೃಹ ಮುಚ್ಚತೆ. ತೆಲುಗಿನಲ್ಲಿ ಸ್ವಲ್ಪ ತಮಾಷೆಯಾಗಿ ಒಂದು ಮಾತು ಹೇಳ್ತಾರೆ, ಇಲ್ಲಂಟೆ ಇಲ್ಲಾಲೆ. ಇಲ್ಲು ಅಂದರೆ ಮನೆ ತೆಲುಗಿನಲ್ಲಿ, ಇಲ್ಲಾಲು ಅಂದರೆ ಗೃಹಿಣಿ. ಇಲ್ಲಂಟೆ ಇಲ್ಲಾಲೆ. ತೆಲುಗು ಬಂದವರು ಎಂಜಾಯ್ ಮಾಡಬಹುದು, ಬಹಳ ಪಾಪ್ಯುಲರ್ ಸೈಯಿಂಗ್ ಅದು. ಹೀಗಾಗಿ ಇಂಥ ಸಂದರ್ಭಗಳಲ್ಲಿ ಆನಂದ ಪಟ್ಟಿದ್ದಾಯಿತು. ಈ ಸ್ರೋತ, ಈ ಗಂಗೆ ನಿರಂತರ ಹರಿಬೇಕು. ಗಂಗೆ ಈಗ ಎಲ್ಲಿ ಹರಿತಾ ಇದ್ದಾಳೋ ಅಷ್ಟು ಹರಿದ್ರೆ ಸಾಲದು, ಇಡೀ ಭಾರತ ವರ್ಷವನ್ನು ವ್ಯಾಪಿಸಿ ಆನಂತರ ಬೇರೆ ದೇಶಗಳಿಗೂ ಕೂಡ ಹೋಗಬೇಕು. ತ್ಯಾಗಿ ತಾಯಂದಿರು ಅಲ್ಲಲ್ಲಿ ಎಷ್ಟೇ ನೋವು ಉಂಟಾದರೂ ಕೂಡ ತಮ್ಮ ಮಕ್ಕಳನ್ನು ಒಂದು ಮಹಾನ್ ಕಾರ್ಯಕ್ಕೆ ದಾನ ಮಾಡಿದ್ದಾರೆ. ಅಂಥ ತಾಯಂದಿರ ಸಂಖ್ಯೆ ಜಾಸ್ತಿ ಆಗಬೇಕು. ಮತ್ತು ಶ್ರೀರಾಮಕೃಷ್ಣರ ಚಿಂತನೆ ಮನೆಯಲ್ಲಿ ನಿರಂತರ ನಡೀತಾ ಇದ್ದರೆ ಮಕ್ಕಳು ಇನ್ಸ್ಪೈರ್ ಆಗ್ತಾರೆ. ಎಷ್ಟೇ ಮಕ್ಕಳನ್ನು ಬೈದರು, ಮೊಬೈಲ್ ನೋಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಇದ್ದರೂ ಮನೆಗಳಿಗೆ ಸಾಧು ಸನ್ಯಾಸಿಗಳು ಬರ್ತಾ ಇದ್ದರೆ, ಮನೆಯಲ್ಲಿ ತಂದೆ ತಾಯಿಯಂದರು ಸ್ವಲ್ಪ ಆಗಾಗ್ಗೆ ಕಣ್ಮುಚ್ಚಿ ಜಪ ಧ್ಯಾನಗಳಲ್ಲಿ ತೊಡಗಿದ್ರೆ, ಚಿಂತನೆಗಳಲ್ಲಿ ತೊಡಗಿದ್ರೆ, ಮನೆಯಲ್ಲಿ ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದಲ್ಲ ಒಂದು ಭಜನೆ, ಒಂದಲ್ಲ ಒಂದು ಚಿಂತನೆ ಹೇಗಿರಬೇಕು? ಭಕ್ತಿಯನ್ನು ಜಾಸ್ತಿ ಮಾಡುವಂತೆ ಇರಬೇಕು. ಒಂದಲ್ಲ ಒಂದು ಚಿಂತನೆ. ನೆನಪಿಟ್ಕೊಳ್ಳಿ, ಭಕ್ತಿ ಭಕ್ತಿ ಭಕ್ತಿ. ಗೃಹಸ್ಥರಿಗೆ ಇದು ಬ್ರಹ್ಮಾಸ್ತ್ರ. ಭಕ್ತಿ ಹುಟ್ಟುವುದು ಗೃಹಸ್ಥರಿಗೆ ಬಹಳ ಸುಲಭ. ಯಾಕೆ? ಅವರ ಹೃದಯದಲ್ಲೇ ಒಂದು ರೀತಿ ಅಟ್ಯಾಚ್ಮೆಂಟ್ ಅನ್ನೋದಿರುತ್ತೆ. ಸಹಜವಾಗಿ ಅಟ್ಯಾಚ್ಮೆಂಟ್ ಇರುತ್ತೆ ಗೃಹಸ್ಥರಲ್ಲಿ. ಆ ಅಟ್ಯಾಚ್ಮೆಂಟ್ ಬರೀ ಮಕ್ಕಳ ಕಡೆಗೋ ಗಂಡನ ಕಡೆಗೋ ಸ್ವಲ್ಪ ಹೆಚ್ಚು ಕಡಿಮೆ ತಂದೆ ತಾಯಿ ಅತ್ತೆ ಮಾವಂದ್ರ ಕಡೆಗೋ ಒಂಚೂರು ಪಾರಿದ್ರು ಇರಬಹುದೇನೋ. ಜೊತೆಗೆ ಪರಮಾತ್ಮನನ್ನು ಒಬ್ಬನನ್ನು ಸೇರಿಸಿಕೊಂಡ್ರೆ ಬೆಂಗಳೂರು ರಾಮಕೃಷ್ಣ ಆಶ್ರಮದ ಭಕ್ತರ ಎಷ್ಟೋ ಮನೆಗಳಿಂದ ಅಲ್ಲಿದ್ದಂಥ ಹುಡುಗರು, ಆ ಕಾಲದಲ್ಲೂ ಹೇಗೋ ಇದ್ದಂಥ ಹುಡುಗರು ಭಕ್ತರ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಬ್ಬನೋ ಇಬ್ಬರು ಬ್ರಹ್ಮಚಾರಿಗಳಾಗಿ ಆಶ್ರಮಕ್ಕೆ ಸೇರಿಕೊಂಡ್ರು. ಹುಡುಗರಾಯಿತು, ಹುಡುಗಿಯರಾಯಿತು, ಆಶ್ರಮಗಳಿಗೆ ಸೇರಿಕೊಂಡ್ರು. ಇಲ್ಲೆಲ್ಲ ಒಂದು ಕಾಮನ್ ಫೀಚರ್ ಏನು ಅಂದರೆ, ಆ ಮನೆಗಳಲ್ಲಿ ಸಾಧು ಸಂತರ ಬಗ್ಗೆ ಬಹಳ ಗೌರವ ಇತ್ತು. ಆ ಮನೆಗಳಲ್ಲಿ ಹೀರೋಗಳಾಗಿದ್ದವರು ಸಾಧು ಸಂತರು. ಯಾವ ಮನೆಯಲ್ಲಿ ತಂದೆ ತಾಯಂದರು ಮಾತೆತ್ತಿದರೆ ಸಾಧು ಸಂತರ ಬಗ್ಗೆ ಬಹಳ ಗೌರವದಿಂದ ಮಾತಾಡ್ತಾರೆ. ಯಾವ ಮನೆಗಳಲ್ಲಿ ಸಾಧು ಸಂತರು, ದಿವ್ಯತ್ರಯರು, ಸನ್ಯಾಸಿ ಮಹಾಪುರುಷರು, ತ್ಯಾಗಿಗಳು, ಮಹಾತ್ಮರು, ಜಗತ್ತಿನ ಹಿತಕ್ಕಾಗಿ ಎಲ್ಲವನ್ನು ಬಿಟ್ಕೊಟ್ಟವರು ಯಾವ ಮನೆಗಳಲ್ಲಿ ಹೀರೋಗಳಾಗ್ತಾರೆ, ಆ ಮನೆಯ ಮಕ್ಕಳ ಮೇಲೆ ಆ ಚಿಂತನೆಗಳು ಬಹಳ ಪ್ರಭಾವ ಬೀರುತ್ತೆ. ಭಾರತೀಯ ಮಕ್ಕಳು ನಾವು ತಿಳ್ಕೊಂಡಿರುವಷ್ಟು ದಾರಿ ಬಿಟ್ಟವರಲ್ಲ. ಸನ್ಮಾರ್ಗದಲ್ಲಿ ಅವರನ್ನು ಮತ್ತಷ್ಟು ಮುನ್ನಡೆಸೋದಕ್ಕೆ ನಮಗೆ ಗೊತ್ತಿಲ್ಲ ಅಷ್ಟೇ. ಪರಮ ಪೂಜ್ಯರಾದ ಬ್ರಹ್ಮಲೀನ ಸ್ವಾಮಿ ಹರ್ಷಾನಂದಜಿ ಒಂದು ಮಾತು ಹೇಳ್ತಾ ಇದ್ದದ್ದು ಇಲ್ಲಿ ಪ್ರಸ್ತುತ. ಮೈಸೂರು ರಾಮಕೃಷ್ಣ ವಿದ್ಯಾಶಾಲೆ ಸ್ಕೂಲ್ನಲ್ಲಿ ಸುಮಾರು 30 ವರ್ಷ ಇದ್ದವರು ಅವರು, ಇನ್ನೂ ಜಾಸ್ತಿನೇ ಇದ್ದವರು ಏನೋ. ಪಕ್ಕದಲ್ಲೇ
ರಿನ್ಸೆ ಅಂದರೆ ಏನು, ವಿದ್ಯಾಶಾಲೆ ಅಂದ್ರೇನು, ಎಲ್ಲ ಒಂದೇ. ನನಗೆ ಚೆನ್ನಾಗಿ ನೆನಪಿದೆ, 1984 ಬೆಂಗಳೂರು ಆಶ್ರಮದ ಯೂತ್ ಕನ್ವೆನ್ಷನ್. ಬಿಜಾಪುರದಿಂದ ಹೋಗಿದ್ದೆ ನಾನು. ಆವಾಗ ಪೂರ್ವಾಶ್ರಮದಲ್ಲಿ ನಾನು ಸನ್ಯಾಸ ಆಗಿರಲಿಲ್ಲ, ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಉದ್ಯೋಗಿ ನಾನು. ಆದರೆ ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಏನು ಕಾರ್ಯಕ್ರಮ ಆಗಿದ್ದರೂ ಕೇರ್ ಮಾಡದೆ ಹೋಗಿಬಿಡ್ತಿದ್ದೆ ನಾನು. ರಜಾ ಇರಲಿ ಇಲ್ಲದೇ ಇರಲಿ, ಎಷ್ಟೇ ದುಡ್ಡು ಹೋಗಲಿ ಬರಲಿ, ಒಂದು ದಿನ ಇರಲಿ ಅರ್ಧ ದಿನ ಇರಲಿ ಹೋಗಿಬಿಡ್ತಿದ್ದೆ. ಆ ಕಾಲ ಅದು. ಆ ಸಂದರ್ಭದಲ್ಲಿ ಸ್ವಾಮಿ ಹರ್ಷಾನಂದಜಿ ಒಂದು ಮಾತು ಹೇಳಿದ, ಎಂಥ ಐ ಓಪನರ್. ನೀವೆಲ್ಲ ಕೇಳಿಸ್ಕೋಬೇಕು, ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡೋರು ಕೇಳಿಸ್ಕೊಳ್ಳಿ. ಬೇಸ್ಡ್ ಆನ್ ಮೈ 30 years ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಅವರ್ ಬಾಯ್ಸ್. ಸ್ವಾಮೀಜಿ ಇಂಗ್ಲೀಷಲ್ಲಿ ಉಪನ್ಯಾಸ ಇದ್ದಿದ್ದು, ಇಂಗ್ಲೀಷಲ್ಲಿ ಹೇಳ್ತೀನಿ, ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಮಾಡ್ತೀನಿ. ಬೇಸ್ಡ್ ಆನ್ ಮೈ ಅಸೋಸಿಯೇಷನ್ ಫಾರ್ 30 years with our young boys in Mysore, with firm conviction, even today I can say, the blood of our rishis is still flowing in our boys. 30 ವರ್ಷಗಳ ಅನುಭವ ಈ ದೇಶದ ಮಕ್ಕಳ ಜೊತೆ ಮೈಸೂರು ವಿದ್ಯಾಶಾಲೆಯಲ್ಲಿ. ಅದರ ಆಧಾರದ ಮೇಲೆ ಒಂದು ಮಾತು ಹೇಳ್ತೇನೆ, ನಮ್ಮ ದೇಶದ ಋಷಿ ಮುನಿಗಳ ರಕ್ತ ಇವತ್ತಿಗೂ ನಮ್ಮ ಮಕ್ಕಳ ನರನಾಡಿಗಳಲ್ಲಿ ಹರಿತಾ ಇದೆ. ಋಷಿ ಮುನಿಗಳ ರಕ್ತ ಇವತ್ತಿಗೂ ಧಮನಿಗಳಲ್ಲಿ ಹರಿತಾ ಇದೆ ನಮ್ಮ ಮಕ್ಕಳಲ್ಲಿ. ನನ್ನದೇ ಒಂದು ಅನುಭವ ಹೇಳ್ತೇನೆ. ಈಗಾಗಲೇ ಟೈಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಕಾಲಾತೀತರಾದ್ದರಿಂದ ಪ್ರಾರಂಭ ಮಾಡಿದ್ರು. ಅಲ್ಲಿ ಹೋಗಿ ಒಂದು ಉಪನ್ಯಾಸ ಮಾಡಿದೆ. ಉಪನ್ಯಾಸ ಆದ ತಕ್ಷಣ ಒಂದು ಹುಡುಗಿ ಓಡಿ ವೇದಿಕೆ ಮೇಲೆ ಬಂದಳು. ಸ್ವಾಮೀಜಿ, ನಾನು ಕೂಡ ಸನ್ಯಾಸಿಯಾಗಿ ವಿವೇಕಾನಂದರಾಗಿ ನನ್ನ ಜೀವನ ತ್ಯಾಗ ಮಾಡಿದ್ರೆ ನಿಮ್ಮ ಮಟ್ಟಕ್ಕೆ ಸೇರಿಸ್ಕೊಳ್ತೀರ್ರಿ ಅಂತ ಒಂದು ಹುಡುಗಿ ಮುಗ್ಧತೆಯಿಂದ ಓಡಿ ಬಂದು ಕೇಳಿದ್ಲು ನನಗೆ. ದಿನ ಹೆಸರೇನು ಪುಟ್ಟು ಕೇಳಿದೆ ನಾನು. ಅವಳ ಹೆಸರು ಹೇಳಿದ್ಲು. ನೋಡಿದ್ರೆ ಅವಳು ಮುಸ್ಲಿಂ ಹುಡುಗಿ. ವಿಚಾರ ಮಾಡಿರಿ, ಎಷ್ಟನೇ ಕ್ಲಾಸು? 9ನೇ ಕ್ಲಾಸ್. ನೀನು ಮುಸ್ಲಿಮ್ಮ? ಹೌದು. ಮತ್ತು ನೀನು ಹಿಂದೂ ಸನ್ಯಾಸಿಯಾಗಿ ನಮ್ಮ ಮಠಕ್ಕೆ ಬಂದರೆ ನಿಮ್ಮ ಮನೇಲಿ ಬಿಡ್ತಾರಾ? ಆ ಮಗು ಏನು ಉತ್ತರ ಕೊಡಬೇಕು? ನಮ್ಮ ಮನಸ್ಸು ಗಟ್ಟಿ ಇದ್ದರೆ ಯಾರೇನು ಮಾಡ್ತಾರ್ರಿ? ಮಗು ಬಹಳ ಸಣ್ಣ ಹುಡುಗಿ, ನಿನಗೀಗಲೇ ಗೊತ್ತಾಗಲ್ಲ. ದೊಡ್ಡವಳಾಗು, ಒಂದು MA ಏನಾದರೂ ಮಾಡು, ಆಮೇಲೆ ಬಾ, ವಿಚಾರ ಮಾಡೋಣ. ಆ ಮಗು ಸನ್ಯಾಸಿ ಆಗಲಿಲ್ಲ, ಇವತ್ತಿಗೂ ವಿವೇಕಾನಂದರ ಭಕ್ತೆ, ಹನುಮಂತನ ಭಕ್ತೆ. ಅಂಥ ಇನ್ನೂ 2 ಮುಸ್ಲಿಂ ಹುಡುಗಿಯರು ನನ್ನ ಸಂಪರ್ಕದಲ್ಲಿದ್ದಾರೆ, ಗದಗಿನವರೇ. ಮಾಡಲ್ಲ, ರಾಮಕೃಷ್ಣರ ವಚನವೇದ ತೆಗೆದರೆ 10 ವಾಕ್ಯ ಅವಳು ಓದೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಮುಚ್ಚಿಟ್ಬಿಡ್ತಾಳೆ. ಎಷ್ಟೋ ಸಲ ನನಗೆ ಫೋನ್ ಮಾಡಿ ಹತ್ತಿದ್ದಾಳೆ, ಎಷ್ಟು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಸ್ವಾಮೀಜಿ, ರಾಮಕೃಷ್ಣ ನನಗಿನ್ನೂ ಯಾಕೆ ದರ್ಶನ ಕೊಡ್ತಾ ಇಲ್ಲ. ಮುಸಲ್ಮಾನರು ಹುಡುಗಿ. ತಪ್ಪು ಯಾರ್ದಿದೆ? ದೊಡ್ಡವರು ತಪ್ಪಿದೆಯಾ, ಸಣ್ಣವರು ತಪ್ಪಿದೆಯಾ? ಇನ್ನೊಂದು ಮಗುಗೆ ಇನ್ನೂ ಕೆಲವು ಅನುಭವಗಳೇ ಆಗಿದೆ, ಅದನ್ನೆಲ್ಲ ನಾನು ಇಲ್ಲಿ ಹೇಳಲ್ಲ. ಇಷ್ಟರಲ್ಲಿ ತಿಳ್ಕೊಳ್ಳಿ, ಸುಳ್ಳಂತೂ ನಾನು ಹೇಳ್ತಾ ಇಲ್ಲ. ತಪ್ಪು ಯಾರ್ದಿದೆ? ವೇರ್ ದಿ ಶೂ ಈಸ್ ಪಿಂಚಿಂಗ್. ಆದ್ದರಿಂದ ವಾತಾವರಣ, ಮನೆ ವಾತಾವರಣ ಇರಬೇಕಾದ ರೀತಿಯಲ್ಲಿದ್ದರೆ ನಮ್ಮ ಮಕ್ಕಳು ನಿಜಕ್ಕೂ ಕೂಡ. ಆಮೇಲೆ ಮಕ್ಕಳ ಮನಸ್ಸು ನಿರ್ಮಾಣವಾಗುವುದಕ್ಕೆ ಕೆಲವು ಅಂಶಗಳು ಬಹಳ ಪರಿಣಾಮಕಾರಿ ಬಹಳ ಪ್ರಭಾವವನ್ನು ಬೀರುತ್ತೆ. ಮೊದಲನೇದೇ, ನಿಮ್ಮ ಮನೆಯಲ್ಲಿ ನೀವು ಯಾರನ್ನು ಹೀರೋ ಮಾಡಿದ್ದೀರಿ? ನಾನು ಹುಡುಗ ಆಗಿದ್ದಾಗ ನಮ್ಮ ಮನೆಯಲ್ಲಿ ಹೀರೋ ಶಂಕರಾಚಾರ್ಯರು. ಅವರೇ ಎಲ್ಲ ದೇವಾನುದೇವತೆಗಳಿಗಿಂತಲೂ ದೊಡ್ಡವರು. ಪರಿಣಾಮ ಕಣ್ಣು ಮುಂದೆ ನೋಡ್ತೀರಿ. ನಾನು ಹೇಗೆ ನಿಂತಿದ್ದೀನಿ ಗೊತ್ತಲ್ಲ, ನನ್ನ ಬಟ್ಟೆ ಯಾವುದು ಗೊತ್ತಲ್ಲ. ಮೊದಲನೇದು, ನಿಮ್ಮ ಮನೆಯಲ್ಲಿ ಹೀರೋ ಯಾರು ಅಂದರೆ ಯಾರನ್ನು ಮೆಚ್ಚಿಕೊಂಡು ಮಾತಾಡ್ತೀರಿ, ಯಾರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀರಿ. ಬದುಕಿದ್ರೆ ಹೀಗೆ ಬದುಕಬೇಕಲ್ಲ, ಇಲ್ಲ ಅಂದರೆ ಏನು ಪ್ರಯೋಜನ ಅಂತ ಯಾರನ್ನು ಕುರಿತು ಮಾತನಾಡುವಾಗ ನಿಮ್ಮ ಬಾಯಿನಲ್ಲಿ ಆ ವಾಕ್ಯಗಳು ಬರುತ್ತವೆ. ಯಾರ ಫೋಟೋಗಳನ್ನು ನೀವು ಇಷ್ಟಪಡ್ತೀರಿ, ಯಾವ ಪರಂಪರೆ, ಯಾರ ಅನುಯಾಯಿಗಳನ್ನು ನೀವು ಬಹಳ ಹೊಗಳ್ತೀರಿ, ಮೆಚ್ಕೊಳ್ತೀರಿ. ಎರಡನೇದು, ನೀವು ನಿಮ್ಮ ಫ್ರೀ ಟೈಮ್ ಹ್ಯಾಕ್ ಕಳೀತೀರಿ. ಆಶ್ರಮಕ್ಕೆ ಬರಬೇಕು, ಇಲ್ಲ ಮನೆಯಲ್ಲೇ ಒಂದು ಪುಟ್ಟ ಲೈಬ್ರರಿ ಇಟ್ಕೊಂಡು ಏನಾದರೂ ಓದಬೇಕು, ಇಲ್ಲ ಒಂದಷ್ಟು ಭಜನೆ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಆಶ್ರಮದ ಭಜನೆಗಳು.
ಸುಮ್ಮನೆ ಹಾಗೆ ಎಷ್ಟೋ ಸಲ ಹಾಡ್ಕೊಳ್ತಾ ಇರ್ತೀವಿ ನಮ್ಮ ಪಾಡಿಗೆ ನಾವು. ಏನೋ ಹಾಡೋದ್ರ ಬದಲು ಆಶ್ರಮದ ಭಜನೆ ಹಾಡ್ಕೊಳ್ಳೋದು, ಇಲ್ಲ ಆಶ್ರಮಕ್ಕೆ ಹೋಗೋದು, ಇಲ್ಲ ಆಶ್ರಮದ ಯಾರನ್ನಾದರೂ ಕರೆಸಿ ಆವಾಗ ಒಂದು ಸುತ್ತ ಇರ್ತಕ್ಕಂಥ ಒಂದು 4-5 ಮನೆಗಳು ಒಟ್ಟಿಗೆ ಸೇರಿ ಒಂದು ಪುಟ್ಟದೊಂದು ಭಜನೆ ಕಾರ್ಯಕ್ರಮ, ಇನ್ನೇನು ಬೇಡ, ಒಂದು ಸತ್ಸಂಗ ಕೇಂದ್ರ ಅಂತ ಮಾಡಿಕೊಂಡು ಒಂದೇನಾದರೂ ಮಾಡೋದು. ಆಶ್ರಮದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋದು. ಟೈಮ್ ಸಿಕ್ಕಿದ್ರೆ ಸಾಕು ಅಲ್ಲಿಗೆ ಹೋಗೋದು, ಅಲ್ಲಿ ಆನಂದ ಪಡೋದು. ಹೀಗೆ ಮನೆಯಲ್ಲಿ ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ಕೊಡಿ, ವಾಟ್ ಈಸ್ ಲೈಫ್, ಲೈಫ್ ಅಂದರೆ ಏನು. ಅವರು ಫಿಸಿಕ್ಸ್ ಓದಲಿ, ಮ್ಯಾಥಮೆಟಿಕ್ಸ್ ಓದಲಿ, ಕೆಮಿಸ್ಟ್ರಿ ಎಲ್ಲ ಓದಲಿ. ಅದರ ಆಚೆಗೆ ದುಡ್ಡು ಒಂಚೂರು ಮಿಕ್ತು, ಒಂದು ಸ್ವಲ್ಪ ದುಡ್ಡಾಗಿದೆ, ಆಶ್ರಮಕ್ಕೆ ಬೇಕಾಗಿದೆ ಅನಿಸುತ್ತೆ, ಕೊಡೋಣ ಅಂತ ಮಕ್ಕಳಿಗೆ ಕೇಳಿಸೋ ರೀತಿಯಲ್ಲೇ ಹೇಳೋದು. ದುಡ್ಡು ಜಾಸ್ತಿ ಬಂದರೆ ಅದನ್ನು ಆಶ್ರಮಕ್ಕೆ ಕೊಡಬೇಕು ಅಂತ ಮಕ್ಕಳಿಗೆ ಅನಿಸ್ಬೇಕು ಮಕ್ಕಳಿಗೆ. ಮಸಾಲೆ ದೋಸೆ ತಿನ್ನೋದು, ಪೇಡೆ ತಿನ್ನೋದು ಅದು ನಡೀತಾನೆ ಇರುತ್ತೆ, ಪ್ಲ್ಯಾನ್ ಹಾಕೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಇಂಪ್ರೆಸ್ ಮಾಡಿ ಮಸಾಲೆ ದೋಸೆ ತಿನ್ನಿಸ್ಬೇಕಾದ ಅವಶ್ಯಕತೆ ಇಲ್ಲ, ಹಾಗೆ ತಿಂತಾರವರು. ಇವೆಲ್ಲ ಇಂಪ್ರೆಸ್ ಮಾಡಬೇಕಾಗುತ್ತೆ. ಹೀಗೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಈ ಕಾನ್ಸೆಪ್ಟ್ಸ್ ಎಲ್ಲ ಕೊಟ್ಟರೆ ಅವರಲ್ಲಿ ಕ್ರಮೇಣ ಒಂದು ವಿಚಾರ ಬೆಳೆಯುತ್ತೆ, ಹೀಗೊಂದು ಲೈಫ್ ಇದೆ. ಆವತ್ತಿಲ್ಲ ಅಂದರೂ 30-35 ವರ್ಷ ವಯಸ್ಸಾದ ಮೇಲೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾರೆ, ನಮ್ಮ ತಂದೆ ತಾಯಿ ಎಷ್ಟು ಮೀನಿಂಗ್ಫುಲ್ಲಾಗಿ ಬದುಕಿದ್ರು. ನಮ್ಮ ತಾಯಿ 1,000 ರೂಪಾಯಿ ಏನಾದರೂ ಅವಳು ಸಿಕ್ಬಿಟ್ರೆ ಅವಳು ಏನೋ ಹೊಸ ಬಟ್ಟೆ ತೊಗೊಳ್ಳೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಯೋಚನೆ ಮಾಡಲಿಲ್ಲ, ಅದನ್ನು ಆಶ್ರಮಕ್ಕೆ ತೊಗೊಂಡೋಗಿ ಕೊಡ್ತಿದ್ಲು. ಆವಾಗ ಅರ್ಥವಾಗುತ್ತೆ ತಾವು ಈ ವೇಳೆಗೆ ಎಷ್ಟು ಏನಾಗಿರ್ತಾರೋ ಗೊತ್ತಿಲ್ಲ, ತಮ್ಮ ಮಕ್ಕಳು ಎಂದಿಗೂ ಕೂಡ ಪೂರ್ತಿ ಇದರಲ್ಲಿ ಮುಳುಗೋ ರೀತಿಯಲ್ಲಿ ಎಚ್ಚರ ವಹಿಸ್ತಾರೆ. ಕೊನೆಗೆ 3ನೇ ತಲೆಮಾರಿನಿಂದ ಆಚೆಗೆ ದಿವ್ಯತ್ರೆಯ ಕೆಲಸಗಳು ಚೆನ್ನಾಗಿ ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ಹೀಗೆಲ್ಲ ನಮಗೆ ತೋಚದ ಮಟ್ಟಕ್ಕೆ ಹನುಮಂತ ಬೆಟ್ಟ ತಂದು ಹಾಕಿರಬಹುದು, ಆದರೆ ಅಳಿದು ಹಾಕಿದ್ದು 5 ಗ್ರಾಮ್ ಮರಳಿರಬಹುದು, ಆದರೆ ಇವತ್ತಿಗೂ ಹೆಸರು ಉಳಿದಿದ್ದು ಅಳಿನ ಸೇವೆ ಮಾಡ್ತಾ. ಏಕೆ ನೆನಪಿಟ್ಕೊಳ್ಳಿ, ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಶಾರದಾ ಮಾತೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವರಿಗಿಂತಲೂ ತ್ರಿಕಾಲ ಜ್ಞಾನಿಗಳು ಯಾರೂ ಇಲ್ಲ. ಬರೆದಿಟ್ಕೊಂಬಿಡಿ ಅದನ್ನು. ಇನ್ನೂ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತೀನಿ ಯಾವ ಮಟ್ಟಕ್ಕೆ ತ್ರಿಕಾಲ ಜ್ಞಾನಿಗಳವರು ಅಂತ. ಆದರೆ ಈಗಾಗಲೇ ನನಗೆ ವಾರ್ನಿಂಗ್ ಬಂದಿದೆ. ಏನು ಹೇಳಿದ್ದಾರೆ ಅವರಿಬ್ಬರು ಅಂದರೆ, ರಾಮಕೃಷ್ಣರ ಚಿಂತನೆಯ ಸುತ್ತ ಪ್ರದಕ್ಷಿಣೆ ಮಾಡದೆ ಇಂಡಿಯಾ ನಿನ್ನ ಉದ್ಧಾರಕ್ಕೆ ಬೇರೆ ರೀತಿಯಲ್ಲಿ ಸಾಧ್ಯವಿಲ್ಲ. ರಾಮಕೃಷ್ಣರ ಚಿಂತನೆಯ ಸುತ್ತ ಹೋಗದೆ, ಪ್ರದಕ್ಷಿಣೆ ಹಾಕದೆ ನಿನ್ನ ಉದ್ಧಾರ ಸಾಧ್ಯವಿಲ್ಲ. ನೀನೇನು ಮಾಡು. ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ, ಇಂಡಿಯಾ ಹ್ಯಾಸ್ ಟು ರ್ಯಾಲಿ ರೌಂಡ್ ಹಿಸ್ ನೇಮ್ ಫಾರ್ ಇಟ್ಸ್ ಓನ್ ಡೆವಲಪ್ಮೆಂಟ್. ಇಂಡಿಯಾ ಹ್ಯಾಸ್ ಟು ರ್ಯಾಲಿ ರೌಂಡ್ ಹಿಸ್ ನೇಮ್. ರಾಮಕೃಷ್ಣರ ಹೆಸರಿನ ಸುತ್ತ ಇಂಡಿಯಾ ನೀನು ಪ್ರದಕ್ಷಿಣೆ ಹಾಕಲಿಲ್ಲ ಅಂದರೆ ನಿನ್ನ ಉದ್ಧಾರವಿಲ್ಲ. ಲಾಗ ಹೊಡಿ, ಬೇಕಾದ ಮಾಡು, ಸ್ವಾತಂತ್ರ್ಯ ಬರಲಿ ಮತ್ತೊಂದು ಬರಲಿ. Vivekananda was least interested in getting Indians freedom. He was not an ordinary man. He knew 5,000 years ahead. He knew 15,000 years of the past. ಹಾಗೇನೇ ಶಾರದಾ ಮಾತೆ ಕೂಡ ಹೇಳ್ತಾರೆ, ಕೋಯಲ್ಪಾರ ಆಶ್ರಮದಲ್ಲಿ ಪ್ರಥಮ ಮಹಾಯುದ್ಧ ನಡೆದು ಇಂಗ್ಲೀಷ್ನವ್ರು ಕರೆಕ್ಟಾ, ಜರ್ಮನಿ ಇತ್ಯಾದಿಗಳು ಕರೆಕ್ಟಾ ಅಂತೆಲ್ಲ ಡಿಸ್ಕಸ್ ಮಾಡಿ ಇಂಡಿಯಾ ಯಾವ ಸ್ಟ್ಯಾನ್ಸ್ ತಗೋಬೇಕು ಆ ಟೈಮ್ನಲ್ಲಿ ಅಂತೆಲ್ಲ ಜೋರಾಗೇ ಗಲಾಟೆ ಮಾಡ್ತಾ ಚರ್ಚೆ ಆಗ್ತಾ ಇದ್ದಂಥ ಕಾಲದಲ್ಲಿ ಅದನ್ನು ಕೇಳಿಸ್ಕೊಂಡು ಶಾರದಾ ಮಾತೆ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? 1000 ಹೇಳಿ ನೀವು ರಾಮಕೃಷ್ಣರ ಜೀವನ ಮತ್ತು ಅವರ ಉಪದೇಶಗಳ ಬೆಳಕಿನಲ್ಲಿ ಕೆಲಸ ಮಾಡದೆ ಈ ಪ್ರಪಂಚದ ಉದ್ಧಾರ ಸಾಧ್ಯವಿಲ್ಲ. ರಾಮಕೃಷ್ಣರ ಜೀವನ ಮತ್ತು ಚಿಂತನೆಗಳ ಬೆಳಕಿನಲ್ಲಿ ಕೆಲಸ ಮಾಡದೇ ಇದ್ದರೆ ನೀವು ಮಾಡಿದ್ದೆಲ್ಲ ವ್ಯರ್ಥ. ಶಾರದಾ ಮಾತೆ ಸ್ಪಷ್ಟವಾಗಿ ಹೇಳ್ತಾರೆ. ಅಮ್ಮ, ನಮಗೆ ಸ್ವಾತಂತ್ರ್ಯ ಯಾವಾಗ ಬರುತ್ತೆ? ಸ್ವಲ್ಪ ದಿನ ಕಾಯಿರಿ, ಅವರವರೇ ಜಗಳ ಆಡಿಕೊಂಡು ದೇಶ ಬಿಟ್ಟು ಹೋಗ್ತಾರೆ. ಹಾಗೆ ಆಯಿತೋ ಇಲ್ವಾ? ಸೆಕೆಂಡ್ ವರ್ಲ್ಡ್ ವಾರ್ ಆಗಿರಲಿಲ್ಲ ಅಂದರೆ ಯಾವ ಕಾಲಕ್ಕೂ ಇಂಡಿಯಾಗೆ ಫ್ರೀಡಮ್ ಬರ್ತಿರಲಿಲ್ಲ. ಅವರವರೇ ಜಗಳ ಆಡಿಕೊಂಡು ಇಂಗ್ಲೆಂಡಿನವರು ಬಿಟ್ಟು ಹೋದರು. ಈ ಎಲ್ಲ ಮಾತುಗಳನ್ನು ನಾವು ಗ್ರಹಿಸಿ ಸ್ವಲ್ಪ ಏನೋ ನಮ್ಮ ಲೈಫ್ನಲ್ಲಿ ಒಂದು ಬೆಳಕು ಕಾಣಬೇಕು. ವೇರ್ ಲೈಸ್ ದಿ ಫ್ಯೂಚರ್ ಆಫ್ ಇಂಡಿಯಾ? ಸ್ಪಷ್ಟತೆ ಬರಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಜೀವನಗಳಲ್ಲಿ ಅಳಿವಿನಷ್ಟಾದರೂ ಒಂದು ಸ್ವಲ್ಪ ಬದಲಾವಣೆಗಳನ್ನು ತಂದುಕೊಳ್ಬೇಕು. ದಿವ್ಯೋತ್ರಯರ ಕೃಪಾಶೀರ್ವಾದ ನಿರಂತರ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ರಾಮಕೃಷ್ಣ.